ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ ಜನಹಳ್ಳಿ. ಇವತ್ತು ಬೆಳಗಾವಿಯಲ್ಲಿ ಸುವರ್ಣಸೌಧದಲ್ಲಿ ನಡೀತಿರುವಂಥ ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೀತಿರುವಂತಹ ಅಧಿವೇಶನದಲ್ಲಿ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕ್ಷಮೆ ಕೇಳಿದಂತಹ ಘಟನೆ ಪ್ರಸಂಗ ಜರುಗಿತು. ಅದಕ್ಕೆ ಬಹಳ ಪ್ರಮುಖವಾದಂಥ ಕಾರಣ ಏನಂತಂದರೆ, ಶಾಸಕರಾದ ಮಹೇಶ್ ಟೆಂಕೈ ಅವರು ಕೇಳಿದಂಥ ಪ್ರಶ್ನೆಗೆ ತಪ್ಪು ಮಾಹಿತಿ ಕೊಟ್ಟು, ಗೃಹಲಕ್ಷ್ಮಿ ಹಣ ಬಿಡುಗಡೆ ವಿಚಾರದಲ್ಲಿ ತಪ್ಪು ಮಾಹಿತಿ ಕೊಟ್ಟು ಕೊನೆಗೆ ಸದನದಲ್ಲಿ ಕ್ಷಮೆ ಕೇಳಿದಂಥ ಪ್ರಸಂಗ ಜರುಗಿತು. ಈ ಸಂಬಂಧಪಟ್ಟಂತೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವಿನ ಸದಸ್ಯರ ನಡುವೆ ದೊಡ್ಡ ಮಟ್ಟದ ವಾಕ್ಸಮರ ನಡೀತು. ಈ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆ ವಿಶೇಷ ಸಂದರ್ಶನದಲ್ಲಿ ಮಹೇಶ್ ಟೆಂಕೈ ಅವರು ಇದ್ದಾರೆ. ಯಾಕಂದರೆ ಇವರೇ ಬಹಳ ಪ್ರಮುಖವಾಗಿ ಆ ಪ್ರಶ್ನೆಯನ್ನು ಎತ್ತಿರುವಂಥದ್ದು. ಸರ್, ನೀವು ಒಂದು ಬಹಳ ಪ್ರಮುಖ ಪ್ರಶ್ನೆ ಎತ್ತಿರಿ, ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಹಣ ಬಿಡುಗಡೆ ಆಗಿಲ್ಲ ಅಂತ, ಅದು ಕ್ಷಮೆ ಕೇಳುವಂಥ ಪ್ರಸಂಗಕ್ಕೂ ಕೂಡ ಪರಿಸ್ಥಿತಿ ಕೂಡ ಬಂತು. ಏನು ಪ್ರಶ್ನೆ ಮತ್ತು ಏನು ನಿಮ್ಮ ಉತ್ತರ? ನೋಡಿ, ನಾನು ಸದನದ ಒಳಗಡೆ ಭಾಳ ಸ್ಪಷ್ಟವಾಗಿ ಪ್ರಶ್ನೆ ಕೇಳಿದ್ದೆ. 2025 ಫೆಬ್ರವರಿ ಮತ್ತು ಮಾರ್ಚ್ 2 ಕಂತಿನ ಹಣ, ಅಂದರೆ ಸುಮಾರು 5,000 ಕೋಟಿ ರೂಪಾಯಿಯಷ್ಟು ಹಣ ಈ ರಾಜ್ಯದ 1,24,00,000 ತಾಯಂದಿರಿಗೆ ತಲುಪಿಲ್ಲ ಅಂತಕ್ಕಂಥ ಪ್ರಶ್ನೆ ಕೇಳಿದ್ದೆ. ಅದರ ಭಾಳ ದುರ್ದೈವದ ಸಂಗತಿ ಅಂದರೆ, ಸಚಿವರು ಹೇಳಿದರು ಆಗಸ್ಟ್ 2025 ಕೂಡ ಎಲ್ಲ ಹಣವನ್ನು ನಾವು ಹಾಕಿದ್ದೇವೆ, ಯಾವುದೇ ಡ್ಯೂ ಇಲ್ಲ ಅಂತಕ್ಕಂಥದ್ದು ಹೇಳಿದರು. ಇವತ್ತು ಸದನದ ಒಳಗಡೆ ಬಂದು ಹೇಳಿದರು, ಇಲ್ಲ ನಾವು ತಪ್ಪು ಮಾಹಿತಿ ಆಗಿದೆ ಅಂತಕ್ಕಂಥದ್ದು ಕ್ಷಮೆಯನ್ನು ಕೋರ್ತಕ್ಕಂಥದ್ದು ಮಾಡಿದ್ದಾರೆ. ಬಟ್ ಇದು ಅಲ್ಲಿಗೆ ನಿಲ್ಲಲ್ಲ. ಇದು ಭಾಳಷ್ಟು ಇದರಲ್ಲಿ ಏನೇನೋ ಸಮಥಿಂಗ್ ಅನ್ನೋತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಕಾಣ್ತಾ ಇದೆ. ನಾನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಯ ಡೈರೆಕ್ಟರ್ಗೆ ಇದ್ರ ಬಗ್ಗೆ ಸಾಕಷ್ಟು ವಿಷಯವನ್ನು ಕೇಳಿದರೆ ಇನ್ನೂವರೆಗೂ ಕೂಡ ಒಂದು ಇನ್ಫಾರ್ಮೇಷನನ್ನು ಕೂಡ ಕೊಡ್ತಿಲ್ಲ. ಆನ್ ರೈಟಿಂಗ್ ಕೇಳಿದ್ರೆ ಕೊಡ್ತಾಯಿಲ್ಲ. ಬೆಳಗಾವಿ ಡಿ ಕೇಳಿದರೆ ಅವರು ಕೂಡ ಫೋನ್ ಸ್ವಿಚ್ ಆಫ್ ಮಾಡ್ತಾರೋ, ಇನ್ನೂವರೆಗೆ ಇನ್ಫಾರ್ಮೇಷನ್ ಕೊಡ್ತಾಯಿಲ್ಲ. ರಾಜ್ಯದ ಅನೇಕ ಡಿಗಳಿಗೆ ನೀವು ಯಾರೂ ಮಾಹಿತಿ ಕೊಡಬೇಡ್ರಿ ಅಂತಕ್ಕಂಥ ಮಾತನ್ನು ಇವತ್ತು ಹೇಳಿದ್ದಾರೆ. ಹಾಗಾದರೆ ಇದು ಹಿನ್ನೆಲೆ ಏನೈತಿ? ಹಾಗಾದರೆ ಫೆಬ್ರವರಿ ಮಾರ್ಚ್ನಲ್ಲಿ ಬರ್ತಕ್ಕಂಥ 5,000 ಕೋಟಿ ಹಣ, ಈ ರಾಜ್ಯದ ಮಹಿಳೆಯರ ಪರವಾಗಿ ಬರ್ತಕ್ಕಂಥ ಹಣ ಎಲ್ಲೋಯ್ತು? ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೇಳಿದ್ರೆ ಸ್ಪಷ್ಟವಾಗಿ ಉತ್ತರ ಇವತ್ತಿನವರೆಗೂ ಸರ್ಕಾರದ ಕಡೆಯಿಂದ ಬರ್ತಾ ಇಲ್ಲ. ಸರ್, ನನಗೊಂದು ಕುತೂಹಲ, ಇದು ಡಿಸೆಂಬರ್ ತಿಂಗಳು, ಫೆಬ್ರವರಿ ಮಾರ್ಚಲ್ಲಿ ಆದಂಥ ಹಣ ಬಿಡುಗಡೆ ಆಗಿಲ್ಲ ಅನ್ನೋಂಥದ್ದು ನಮಗೆ ಡಿಸೆಂಬರ್ಲಿ ಗೊತ್ತಾಗ್ತಾ ಇದ್ದಾರೆ, ಬಹುತೇಕ 9 ತಿಂಗಳ ಬಳಿಕ ಗೊತ್ತಾಗ್ತಾ ಇರುವಂಥದ್ದು. ಸೊ ನನ್ನ ಕುತೂಹಲ, ನಿಮಗೆ ಹೇಗೆ ಗೊತ್ತಾಯಿತು, ಯಾವಾಗ ಗೊತ್ತಾಯಿತು? ನೋಡಿ, ನಾನು ಮೊನ್ನೆ ಈ ಅಧಿವೇಶನದ ಸಂದರ್ಭ ಬಂದಾಗ ನಾನು ಒಂದಿಷ್ಟು ಇದ್ರ ಬಗ್ಗೆ ಸ್ಟಡಿಯನ್ನು ಮಾಡ್ತಾಯಿದ್ದೆ. ಆ ಸ್ಟಡಿ ಮಾಡ್ತಕ್ಕಂಥ ಸಂದರ್ಭ 5 ಗ್ಯಾರಂಟಿಗಳ ಬಗ್ಗೆಯೂ ಕೂಡ ನಾನು ಒಂದು ಸ್ಟಡಿ ಮಾಡ್ತಾಯಿದ್ದೆ. ಇನ್ನೂ ಹೇಳ್ತೇನೆ ಬೇಕಾರೆ, NWKSRTCಗೆ 937 ಕೋಟಿ ರೂಪಾಯಿ ಡ್ಯೂ ಐತಿ, ಅದು ಬರುತ್ತೆ ನೆಕ್ಸ್ಟ್. ಅದು ಹಗರಣ ಅಂತಲ್ಲ, ಆದರೆ ಇವರು ಗ್ಯಾರಂಟಿಗಳ ಬಗ್ಗೆ ಭಾಳಷ್ಟು ಮಾತಾಡ್ತಾರೆ. ಆ ಗ್ಯಾರಂಟಿ ಇದೆ, ನಮ್ಮ ಬರೀ NWKSRTCಗೆ 937 ಕೋಟಿ ರೂಪಾಯಿ ಬ್ಯಾಲೆನ್ಸ್ ಐತಿ, ಅದು ಕೊಡಬೇಕು. ನಾನು ಉತ್ತರ ಕರ್ನಾಟಕದ ಬಂದಾಗ ಮಾತಾಡಬೇಕಂತ ಇಟ್ಕೊಂಡಿದ್ದೆ. ಆದರೆ ಅದ್ರ ಜೊತೆಗೆ ಇವತ್ತು ಈ ರೀತಿಯಾದಂಥ ಸಮಸ್ಯೆಗಳು ಏನು ಉದ್ಭವ, ನಾನು 9 ತಿಂಗಳ ಬಳಿಕ ಇದು ಗೊತ್ತಾಯ್ತು. ನಮಗೂ ಕೂಡ ಆಶ್ಚರ್ಯ ಆಯಿತು, ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಬಿಡುಗಡೆ ಆಗಿಲ್ಲ ಅಂತ. ಕೊನೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಿಡುಗಡೆ ಆಗಿದೆ ಅಂತ ಅಂದಾಗ ನಾವು ಕೂಡ ಒಪ್ಕೊಂಡಿದ್ವಿ, ನಂಬ್ಕೊಂಡಿದ್ವಿ, ಅದಾದ ಬಿಡುಗಡೆ ಆಗಿಲ್ಲ ಅಂತ. ನನಗೆ ಪ್ರಶ್ನೆ, 9 ತಿಂಗಳ ಬಳಿಕ ಗೊತ್ತಾಯ್ತಲ್ಲ, ನಿಮಗೆ ಹೇಗೆ ಗೊತ್ತಾಯಿತು, ಯಾವಾಗ ಗೊತ್ತಾಯಿತು? ನೋಡಿ, ಒಬ್ಬ ಶಾಸಕರಾಗಿ ನಾವು ಈ ಎಲ್ಲ ಯೋಜನೆಗಳನ್ನು ಗಮನದಲ್ಲಿ ಇಟ್ಕೊಂಡು ಹುಡುಕುವಂಥ ಕೆಲಸ ನಾವು ಮಾಡಬೇಕು. ವಿಪಕ್ಷದ ಕೆಲಸ ಏನೋ ಒಂದು ರಚನಾತ್ಮಕವಾಗಿರ್ತಕ್ಕಂಥ ಹೋರಾಟ ಮಾಡಬೇಕು, ರಚನಾತ್ಮಕವಾಗಿರ್ತಕ್ಕಂಥ ಪ್ರತಿಕ್ರಿಯೆಗಳನ್ನು ಕೊಡುವಂಥದ್ದಿರುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ನಾನು ಆ ಎಲ್ಲ ಮಾಹಿತಿಗಳನ್ನು ತೆಗೆದಿದ್ದೇನೆ. ಇವರು ಇಲ್ಲ ಅಂತ ಹೇಳಿದ್ರು ನೆಕ್ಸ್ಟ್ ಡೇನೇ 9ನೇ ತಾರೀಕಿಗೆ ಅವ್ರು ಹೇಳಿದರು ನಾವೆಲ್ಲ ಕೊಟ್ಟೇವೆ ಅಂತೇಳಿ. 10ನೇ ತಾರೀಕಿಗೆ ನಾನು ಡಾಕ್ಯುಮೆಂಟ್ ರಿಲೀಸ್ ಮಾಡಿದೆ, ಕೊಟ್ಟಿಲ್ಲ ಅಂತಂದೇಳಿ. 10ನೇ ತಾರೀಕಿಗೆ ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟರು, ಮತ್ತೊಂದು ಡಾಕ್ಯುಮೆಂಟನ್ನು ರಿಲೀಸ್ ಮಾಡಿದ್ದೇನೆ. ಈಗೂ ಅವ್ರು ಹೇಳ್ತಾ ಇದ್ದಾರೆ ಇನ್ನೂ ಅಂತಂದೇಳಿ. ಅವರು ಇನ್ನೂ ಹೇಳ್ಬೇಕು ನನಗೆ, ಯಾಕೆ ಅವರು ಡೈರೆಕ್ಟ್ರು ಇನ್ನೂ ಮಾಹಿತಿ ಕೊಡ್ತಾಯಿಲ್ಲ, ಯಾಕೆ ಬೆಳಗಾವಿ ಡಿ ಮಾಹಿತಿ ಕೊಡ್ತಾಯಿಲ್ಲ? ಮಾಹಿತಿ ಫೋನಲ್ಲಿ ಕೇಳಿದ್ರೆ ಅಥವಾ ನಾನು ಆನ್ ರೆಕಾರ್ಡ್ ಕೇಳಿದ್ದೇನೆ, ಎಲ್ಲರಿಗೆ ಮೇಲ್ ಹಾಕಿ ಕೇಳಿದ್ದೇನೆ. ನನಗೆ ಮೇಲ್ ಮುಟ್ಟಿಲ್ಲ ಅಂತಕ್ಕಂಥದ್ದು ಡೈರೆಕ್ಟ್ ಹೇಳಿದ್ರು. ಇಮಿಡಿಯೇಟ್ ನಾನು ಸ್ಕ್ರೀನ್ಶಾಟ್ ಹೊಡೆದು ಅವ್ರಿಗೆ ಕಳಿಸಿ ಮತ್ತೊಂದು ವಾಟ್ಸಪ್ನಲ್ಲಿ ಕಳಿಸಿದ್ದೇನೆ. ಇನ್ನೂವರೆಗೂ ಮಾಹಿತಿಯನ್ನು ಕೊಟ್ಟಿದ್ದೆ. ಹಣ ಕೊಟ್ಟಿದ್ದೆ ನಿಮಗೆ, ಅದು ಫ್ರಾಕ್ಷನ್ ಆಫ್ ಸೆಕೆಂಡ್ ಇಮಿಡಿಯೇಟ್ ಪ್ರಿಂಟ್ಔಟ್ ತೊಗೊಳ್ಬೇಕು, ಅದರದ್ದೇನು ಪ್ರಶ್ನೆನೇ ಇಲ್ಲ. ಈಗ ಡಿಗಳು ನನಗೆ ಮಾಹಿತಿ ಕೊಟ್ಟಿದ್ದಾರೆ, 3-4 ಜನ ನನಗೆ ಕರೆಕ್ಟಾಗಿ ನಮಗೆ ಫೆಬ್ರವರಿ ಮತ್ತು ಮಾರ್ಚ್ ಹಣ ನಾವು ಬಂದಿಲ್ಲ ಅಂತಂದು ಕೊಟ್ಟಿದ್ದಾರೆ. ಉಳಿದ ಡಿಗಳಿಗೆ ಹೆದರ್ಸಿದ ಮೇಲೆ ಅವ್ರು ಬೇರೆ ಟೈಪ್ ಉತ್ತರ ಕೊಟ್ಟರು. ಅದಾದಮೇಲೆ ನಾ ಮಾತಾಡಿದ್ಮೇಲೆ ಮತ್ತೊಂದು ಟೈಪ್, ಒಂದೇ ಎರಡು ಉತ್ತರ ಅದ ನನ್ನ ಕಡೆ. ಕೊಟ್ಟಿದ್ದೀರಿ, ಕೊಟ್ಟಿಲ್ಲ? ಹಾಂ, ಒಂದೇ 2 ಟೈಪ್ ಉತ್ತರ ಇದ್ದೆ. ಇಡೀ ರಾಜ್ಯಾದ್ಯಂತ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಹಣ 101% ದರ್ ಇಸ್ ನೋ ಎನಿ ಡೌಟ್ ಅಬೌಟ್ ಇಟ್. ಇಡೀ ರಾಜ್ಯಕ್ಕೆ ಫೆಬ್ರವರಿ ಮತ್ತು ಮಾರ್ಚ್ನ 2025 5,000 ಕೋಟಿ ಹಣ ಬಿಡುಗಡೆ ಆಗಿಲ್ಲ. ಆ ಹಣ ಎಲ್ಲಿ ಹೋಯಿತು ಅನ್ನೋಂಥದ್ದನ್ನು ಸಚಿವರು ಹೇಳಬೇಕು. ನೀವು ಪ್ರತಿಪಕ್ಷವಾಗಿ ಬಿಜೆಪಿ ಸದಸ್ಯರು ಈ ಪ್ರಶ್ನೆಯನ್ನು ಕೇಳಿದಂಥ ಸಂದರ್ಭದಲ್ಲಿ ಕೇಳಿದಾಗ ಈ ವಿಚಾರ ಬಹಿರಂಗ ಆಯಿತು. ಒಂದು ವೇಳೆ ಕೇಳಿಲ್ಲ ಅಂತಂದಿದ್ರೆ ಫೆಬ್ರವರಿ ಮಾರ್ಚ್ ತಿಂಗಳದ್ದು ಹಣ ಅದೇ ರೀತಿ ಇರ್ತಾಯಿತ್ತಾ? 101% ದರ್ ಇಸ್ ನೋ ಎನಿ ಡೌಟ್ ಅಬೌಟ್ ಇಟ್. ನೋಡಿ, ನೀವು ಫೆಬ್ರವರಿ ಮಾರ್ಚ್ ಇಟ್ಕೊಂಡು ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಹಾಕಿದ್ರಿ. ನಾನು 9ನೇ ತಾರೀಕಿಗೆ ಇದ್ರ ಬಗ್ಗೆ ಮಾತಾಡಿದ ಮೇಲೆ ಸೆಪ್ಟೆಂಬರ್ ದುಡ್ಡು ಹಾಕಿದ್ರಿ. 9ನೇ ತಾರೀಕು ಮಾಡ್ತೇನೆ, 10ನೇ ತಾರೀಕು ಜಮಾ ಆಗೈತಿ. ನನಗೆ ಖುಷಿ ಐತಿ, ನಾನು ಮಾತಾಡಿದ್ದಕ್ಕೆ 1,24,00,000 ತಾಯಂದ್ರಿಗೆ 2,000 ರೂಪಾಯಿ ಬಂತು ಅಂತಂದೇಳಿ. ಇಲ್ಲಾಂದ್ರೆ ಹಾಕ್ತಿದ್ರು ಬಿಡ್ತಿದ್ರು ಗೊತ್ತಿಲ್ಲ ಇವರು. ಆ 2 ತಿಂಗಳ ಹಣ ಏನಾಗಿರ್ಬೋದು, ಎಲ್ಲೋ ನಿಮ್ಗೇನು ಅನ್ಸುತ್ತೆ? ಅದನ್ನು ಸಚಿವರ ಉತ್ತರ ಕೊಡಬೇಕು, ಏನನ್ನುವಂಥದ್ದು ಸ್ಪಷ್ಟವಾಗಿ ಸಚಿವರು ಉತ್ತರ ಮಾಹಿತಿ ನಿಮಗೆ ಅಂದರೆ ಒಂದು ಡೌಟ್ ಇರುವಂಥದ್ದು ಒಂದಷ್ಟು ಅಂತ ಹೇಳಿದ್ರಲ್ಲ, ಏನೋ ಒಂದು ಸಮಥಿಂಗ್ ಇದೆ ಅಂತ ಏನು ಅನ್ಸುತ್ತೆ ನಿಮಗೆ? ನೋಡಿ, ಅದನ್ನು ಸಚಿವರು ಮೊದಲು ಸ್ಪಷ್ಟೀಕರಣ ಕೊಡಲಿ, ಅವ್ರು ಏನಂತದ್ದು ಕೊಡಲಿ, ಆಮೇಲೆ ಅದ್ರ ಬಗ್ಗೆ ಏನೈತೆ ನಾವು ಏನಾದರೂ ಒಂದಷ್ಟು ಗೋಲ್ಮಾಲ್ ಆಗಿದೆ ಅಂತ ಅನುಮಾನ ಇದೆಯಾ? ಅದನ್ನು ಏನನ್ನೋದು ಅವ್ರು ಹೇಳಬೇಕು. ಯಾಕೆಂದರೆ ಫೆಬ್ರವರಿ ಮಾರ್ಚು ಕೊಟ್ಟಿಲ್ಲ,
ಮುಂದೆ ಏಪ್ರಿಲಿಂದ ಹಿಡ್ಕೊಂಡು ಆಗಸ್ಟ್ ಮಟ್ಟ ಕೊಟ್ಟಾರ. ಫೆಬ್ರವರಿ ಮಾರ್ಚ್ ಹಣ ಎಲ್ಲಿ ಹೋಯ್ತು ಅನ್ನೋಂಥದ್ದನ್ನು ಅವರೇ ಹೇಳಬೇಕು. ಓಕೆ ಸರ್, ಇನ್ನೊಂದು ಪ್ರಶ್ನೆ ಮೇಡಮ್, ಈಗ ಸದನದಲ್ಲಿ ಉತ್ತರ ನೀವು ಬಯಸಿದ್ರೆ ಅದಕ್ಕೆ ಉತ್ತರ ನಮಗೆ ಸ್ಪಷ್ಟನೆ ಕೇಳಿದ್ರೆ ಅದಕ್ಕೆ ಕ್ಷಮೆ ಕೇಳಿದ ವಿಷಾದ ವ್ಯಕ್ತಪಡಿಸಿದ, ಕ್ಷಮೆನ ಕೇಳ ಮೊದಲು ವಿಷಾದ ವ್ಯಕ್ತಪಡಿಸಿದ, ಮೊದಲು ವಿಷಾದ ವ್ಯಕ್ತಪಡಿಸಿದ್ರು, ಆಮೇಲೆ ಕ್ಷಮೆಯನ್ನು ಕೇಳಿದ್ದಾರೆ. ಇಷ್ಟಕ್ಕೆ ನಿಮ್ಮ ತಮ್ಮ ಸಂತೃಪ್ತಿ ಆಗಿದೆ? ಇಲ್ಲ, ನೋಡೋಣ, ನಮ್ಮ ನಾಯಕರ ಜೊತೆ ನಾವು ಮಾತಾಡ್ತೀವಿ, ಅದಾದ್ಮೇಲೆ ನಮ್ಮ ಏನು ತೀರ್ಮಾನ ಅಂತ ಈ ಸದನದ ಹೊರಗಡೆ ಈಗ ಮಹಿಳೆಯರು ಕೂಡ ಈ 2 ತಿಂಗಳ ಹಣ ಹಾಕಬೇಕು ಅಂತ ಕೂಡ ನೋಡಿ. ಡೆಫಿನೆಟ್ಲಿ. ಮತ್ತು ರಾಜ್ಯದ ಮಹಿಳೆಯರಿಗೆ ನೋಡಿ, ಪಾಪ ಮುಗ್ಧ ತಾಯಂದಿರ್ತಾರೆ, ಮುಗ್ಧ ಮಹಿಳೆಯರು ಇರ್ತಾರೆ, ಗೊತ್ತಿರಂಗಿಲ್ಲ ಅವ್ರಿಗೆ ಏನು ಎಂತು ಅಂತಂದೇಳಿ. ಇವಾಗ ನಾನು ಇಡೀ ರಾಜ್ಯದ ಮಹಿಳೆಯರ ಪರವಾಗಿ ನಾನು ಧ್ವನಿ ಎತ್ತಿದ್ದೇನೆ, ಅವ್ರಿಗೆಲ್ಲ ಗೊತ್ತಾಗೈತೆ ಏನಂತಂದೇಳಿ. ಮತ್ತು ಹೋರಾಟ ಮಾಡಲಾರ್ದು ಬಿಡ್ತಾರೆ 2 ತಿಂಗಳದ್ದು 5,000 ಕೋಟಿ, 1 ರೂಪಾಯಿ ಅಲ್ಲ, 10 ರೂಪಾಯಿ ಅಲ್ಲ. ಕ್ಷಮೆ ಕೇಳುವಂಥ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದ್ರು, ಕ್ಷಮೆ ಕೇಳಿದಾದ್ಮೇಲೆ ನಾನು ಮಹಿಳೆ ಅನ್ನುವಂಥ ಕಾರಣಕ್ಕೋಸ್ಕರ ಅಂತ ಹೇಳಿದ್ರು. ನಾನು ನನ್ನ ಪ್ರಶ್ನೆಯನ್ನು ಈ ರಾಜ್ಯದ 7 ಕೋಟಿ ಜನರ ಪರವಾಗಿ, ಅದರಲ್ಲಿ ವಿಶೇಷವಾಗಿ 1,24,00,000 ಮಹಿಳೆಯರ ಪರವಾಗಿಯೇ ನಾನು ಮಾತಾಡಿದ್ದೀನಿ. ಪುರುಷರ ಪರವಾಗಿ ನಾನು ಕೇಳಿಲ್ಲ, ಮಹಿಳೆಯರ ಪರವಾಗಿಯೇ ನಾನು ಕೇಳಿದ್ದೇನೆ. ಯಾರೇ ಸಚಿವರು ಕೂಡ ಸಚಿವರ ಪ್ರಶ್ನೆಗೆ ಇದ್ದೇ ಇರುತ್ತೆ. ಸಚಿವರು ಅದು ಬೇಕಾದವರಿರಲಿ, ನಾನಿದ್ರು ಅದೇ ಉತ್ತರ ಕೊಡಬೇಕು, ಅವರಿದ್ದರೂ ಅದೇ ಉತ್ತರ ಕೊಡಬೇಕು. ಯಾಕೆ ಈ ಹಿಂದೆ ವಾಲ್ಮೀಕಿ ಸಂಬಂಧಪಟ್ಟ ನಿಗಮದಲ್ಲಿ ಕೂಡ ಹಣ ಚುನಾವಣೆಗೆ ಅಂತಲೂ ಕೂಡ ಖರ್ಚಾಗಿತ್ತು ಅನ್ನುವಂಥವು ಕೂಡ ಸಾಕಷ್ಟು ಗೋಲ್ಮಾಲ ಆಗಿರೋ ಬಗ್ಗೆ ಸಾಕಷ್ಟು ಚರ್ಚೆ ಆಗಿತ್ತು. ಇದೂ ಕೂಡ ಮುಂದಿನ ದಿನಮಾನಗಳಲ್ಲಿ ಇದರ ಹಗರಣ ಏನು ಅನ್ನೋದು ಹೊರಗೆ ಬರುತ್ತೆ. ಇದು ಮಹೇಶ್ ತೆಂಗಿನಕಾಯಿ ಅವರ ಹೇಳಿಕೆ ಫೆಡರಲ್ ಕರ್ನಾಟಕ ಜೊತೆ ವಿಶೇಷ ಸಂದರ್ಶನದಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಗೃಹಲಕ್ಷ್ಮಿ ಹಣ ಏನು ಬಿಡುಗಡೆ ಆಗಿಲ್ಲ, ಅದರನ್ನು ಹೊರಗೆ ತೆಗೆದಂತಹ ಶಾಸಕರು ಇವರು. ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು, ಮುಂದಿನ ದಿನಗಳಲ್ಲಿ ಈ ಹಗರಣ ಏನಾಗಿದೆ, 2 ತಿಂಗಳ ಹಣ ಯಾಕೆ ಬಿಡುಗಡೆ ಆಗಿಲ್ಲ, ಇದರಲ್ಲಿ ಏನು ಹಗರಣ ಆಗಿದೆ ಅನ್ನೋದನ್ನ ಬಹಿರಂಗಪಡಿಸಿ ಅಂತ ಹೇಳೋ ಮೂಲಕ ಸವಾಲನ್ನು ಹಾಕಿರುವುದು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.